ಸೆಷನ್ ಬಳಿಕ ನೋಡೋಣ ಅಂತ ಈ ಕಡೆಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗೆ 10 ಪ್ರತಿಭಟನೆ ಮಾಡಿ ಅಭ್ಯಾಸ ಇದೆ, ನಾವು ಮಾಡ್ತೀವಿ ಅಂತ ಈ ಕಡೆಗೆ ಪ್ರತಿಭಟನಾಕಾರರು ಹೇಳಿದ್ದಾರೆ. ಸಾರಿಗೆ ಸಂಘಟನೆಗಳ ಮುಖಂಡ ವಿಜಯ್ ಭಾಸ್ಕರ್ ಅವರು ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು, ನೀವು ಎಸ್ಮಾ ಜಾರಿ ಮಾಡ್ತೀರಾ, ನಾವು ಅದಕ್ಕೆ ಹೆದರೋದಿಲ್ಲ. ನಾಳೆ 1,15,000 ಏನೆಲ್ಲ ಹೋರಾಟಗಾರರಿದ್ದೀರಾ ನೀವೆಲ್ಲ ಕೆಲಸ ಮಾಡುವಂಥವ್ರಿಗೆ ಹೋರಾಟವನ್ನು ಮಾಡಿ ಅಂತ ಹೇಳಿದ್ದಾರೆ. ಸೆಷನ್ ಬಳಿಕ ನೋಡೋಣ ಅಂತಿದ್ದಾರೆ. ಪದೇ ಪದೇ ಹೀಗೆ ಆಗ್ತಾ ಇದೆ. 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಆಗಬೇಕು, ನಮ್ಮ ವೇತನನೂ ಪರಿಷ್ಕರಣೆ ಆಗಿಲ್ಲ, ಬಟ್ ನಮಗೆ ಹಿಂಬಾಕಿಯನ್ನು ಕೊಡಬೇಕಾಗಿರೋದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. 38 ತಿಂಗಳಿನಿಂದ ಹಿಂಬಾಕಿ ಬರಬೇಕಾಗಿದ್ದು ನಾವು 24 ಕೊಡಿ ಅಂತ ಕೇಳಿದ್ದೀವಿ, ಅದನ್ನು ಒಪ್ಕೊಳ್ಳಾರ್ದೆ ಬರೀ 14 ಕೊಟ್ಟಿದ್ದಾರೆ ಅಂತ ಅವರ ಮಾತು. ನಮ್ಮ ಜೊತೆ ಸಭೆಯಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕ ಸಂಘಟನೆಯವರು ಇದ್ದಾರೆ, ವಿಜಯ್ ಅವರು ಇದ್ದಾರೆ. ಸರ್, ಈಗ ಏನಾಯಿತು ಸಭೆಯಲ್ಲಿ ಪ್ರಾರಂಭ ಆದಮೇಲೆ ಮುಖ್ಯಮಂತ್ರಿಗಳು ಅವರು ಹಿಂದೆ ಏನು 4ನೇ ತಾರೀಕು ಜುಲೈಯಲ್ಲಿ ಏನು ಹೇಳಿದರು ಅದೇ ಮಾತನ್ನು ಪುನರುಚ್ಚಾರ ಮಾಡಿದರು. ನಾವು ನಮ್ಮ ಪ್ರತಿಪಾದನೆಯನ್ನು ನಾವು ಮಾಡಿದ್ವಿ. 38 ತಿಂಗಳ ಅರಿಯರ್ಸ್ ಕೊಡಬೇಕು, 1/1/24ರಿಂದ ವೇತನ ಹೆಚ್ಚಳ ಆಗಬೇಕು ಅಂತ. ಅದಕ್ಕೆ ಮತ್ತೆ ಅದನ್ನೇ ರಾಗ ಏನು ನಿಮಗೆ 1/3ರಿಂದ 4 ವರ್ಷ ಆಗಬೇಕು, ಮುಂದಿನ ಒಪ್ಪಂದ 3/27ಕ್ಕೆ ಅಂತೆಲ್ಲ ಹೇಳಿದ್ರು. ನಾವು ಅದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ವಿ. ಈಗ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಶ್ರೀನಿವಾಸ ಮೂರ್ತಿ ಕಮಿಟಿ ರಿಪೋರ್ಟ್ ಪ್ರಕಾರ ಈ 38 ತಿಂಗಳ ಅವಧಿಗೆ ಬದಲಾಗಿ 14 ತಿಂಗಳ ಅರಿಯರ್ಸನ್ನು ಕೊಡೋದಕ್ಕೆ ಶಿಫಾರಸು ಮಾಡಿದ್ದಾರೆ. ಅದನ್ನು ಒಪ್ತೀವಿ ಅಂತ ಹೇಳಿದರು. ನಾವು ಒಪ್ಪಿಲ್ಲ. ಅದನ್ನು 38 ತಿಂಗಳ ಅರಿಯರ್ಸು ಬೇಕು, ಮತ್ತು 1/1/24ರಿಂದ ವೇತನ ಹೆಚ್ಚಳ ಬೇಕು ಅಂತ. ವೇತನ ಹೆಚ್ಚಳ ವಿಚಾರದಲ್ಲಿ ಏನು ನಿಲುವು ಸರ್? ಏನೂ ಹೇಳಿಲ್ಲ ಅವರು. ಅದನ್ನು ಸೆಷನ್ ಆದಮೇಲೆ ಮಾತುಕತೆ ಕರೀತೀವಿ, ನಿಧಾನವಾಗಿ ಚರ್ಚೆ ಮಾಡೋಣ, ಈಗ ಮುಷ್ಕರ ವಾಪಸ್ ತಗೊಳ್ರಿ ಅಂದರು. ನಾವು ಅದನ್ನು ಒಪ್ಪಿಲ್ಲ.